ಮಾಡೋದ್ರ ಜೊತೆಗೆ ಹುಡುಗಿಯರನ್ನು ಕಾಯಿಸೋದಂದ್ರೆ ಈಗಿನ ಕಾಲದ ಹುಡುಗರಿಗೆ ಏನೋ ಮಂತ್ರಾತ್ರಿ. ಮೈಲಾರಿ ಎಂದು ಬರುತ್ತೀಯ ನೀ ಹಾರಿ, ನಾ ಕಾಯುವೆ ನಿನ್ನ ದಾರಿ. ಹಲೋ ಗೀತಾ, ಏನು ಬಂದು ತುಂಬ ಹೊತ್ತಾಯ್ತಾ? ನಾ ಬರುವುದು ಸ್ವಲ್ಪ ತಡವಾಯ್ತು ಚಿನ್ನ. ಐ ಆಮ್ ಸಾರಿ. ಅಯ್ಯೋ, ಇದು ಹಳೆ ಡೈಲಾಗಿ ಬಿಡಿ. ಲೇಟ್ ಆಗಿ ಬರೋದು ಸಾರಿ ಚಿನ್ನ ಅನ್ನೋದು. ಹೋಗ್ರಿ, ನಾನು ನಿಮ್ಮ ಜೊತೆ ಮಾತನಾಡಲ್ಲ. ಏಕೆ ಗೀತಾ, ನನ್ನ ಮೇಲೆ ಕೋಪನ? ಗೀತಾ, ನೀನು ಕೋಪ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೀಯ ಗೊತ್ತಾ? ಈ ಸೌಂದರ್ಯ ಎನ್ನುವ ಶಬ್ದ ಹುಟ್ಟಿದ್ದೆ ಹೆಣ್ಣಿನಿಂದ ಅಂತ ಅದು ಎಲ್ಲೋ ಓದಿದ ನೆನಪು. ಅದು ನಿಜ ಅಂತ ನನಗೆ ಈಗ ಅರ್ಥವಾಗುತ್ತಿದೆ. ಹೌದು ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಪ್ರಾಣಿಗಳಿಗೆ ಮರಿವೆಯ ಆಸರಂತೆ, ಮಾನವ ಜನ್ಮದಲ್ಲಿ ಹುಟ್ಟಿದ ಹೆಣ್ಣಿಗೆ ಗಂಡಿ ಆಸರಂತೆ. ಈ ಹೆಣ್ಣಿಗೆ ಆಸರೆ ಆಗಿರುವ ನೀವೇ ಇಷ್ಟೊಂದು ಬೇಸರ ಮಾಡಿಕೊಂಡು ಲೇಟಾಗಿ ಬಂದ್ರೆ ನನ್ನ ಗತಿ ಏನು ಮೈಲಾರಿ, ನನ್ನ ಗತಿ ಏನು ಅಂತ. ಏಕೆ ಗೀತಾ, ಹಾಗೇಕೆ ಮನಸ್ಸಿಗೆ ನೋವು ಮಾಡಿಕೊಂಡು ಮಾತನಾಡುತ್ತೀಯ? ನೋಡು, ನಾ ಈ ಜನ್ಮದಲ್ಲಿ ಮದುವೆ ಅಂತ ಆಗುವುದಾದರೆ ಅದು ನಿನ್ನನ್ನೇ ಎಂದು ಈ ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಗೀತಾ. ಮೈಲಾರಿ, ಈ ಜೀವ ಹುಟ್ಟಿದ್ದೇ ನಿಮಗಾಗಿ. ಪ್ರೀತಿ ಎಂಬ ಸಾಗರದಲ್ಲಿ ಸಿಕ್ಕ ಪುಟ್ಟ ಮೀನು ನಾನು, ಆ ಸಾಗರದ ಚಿಪ್ಪಿನೊಳಗೆ ಸಿಕ್ಕ ಸ್ವಾತಿ ಮುತ್ತು ನೀವು. ಗೀತಾ, ನನ್ನ ಪ್ರಾಣಕ್ಕಿಂತ ಮಿಗಿಲು ಈ ನಿನ್ನ ಪ್ರೀತಿ. ಆದರೆ ನೀ ತೋರಿಸಿದಿರು ಹೂವಿನ ರೀತಿ. ನಾನಿನ್ನ ಜೊತೆಯಾಗಿರುವೆ ಈ ಜೀವನ ಪೂರ್ತಿ.
ಅದಕ್ಕೇಕೆ ಭಯಪಟ್ಟುಕೊಳ್ಳುತ್ತೀಯ? ಆದಷ್ಟು ಬೇಗ ನಿನ್ನ ಆಶೆಯನ್ನು ಈಡೇರಿಸುತ್ತೇನೆ. ಇವತ್ತು ಸಂಜೆನೆ ನಮ್ಮಿಬ್ಬರ ಮದುವೆಯ ವಿಷಯವನ್ನು ನಮ್ಮ ಮನೆಯಲ್ಲಿ ಹೇಳುತ್ತೇನೆ, ಸರಿನಾ? ಸರಿ, ಆದಷ್ಟು ಬೇಗ ಆ ಕೆಲಸವನ್ನು ಮುಗಿಸಿ. ಯಾಕಂದ್ರೆ ನನ್ನ ದೇಹದ ಪ್ರತಿಯೊಂದು ರಕ್ತದ ಕಣಕಣದ ನೋವಿನ ಹೆಸರಿದೆ. ನನ್ನ ಹೃದಯದಲ್ಲಿ ನಿಮ್ಮ ಉಸಿರಿದೆ. ಗೀತಾ, ನೀ ನಿಜವಾಗಲೂ ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತೀಯಾ? ಹೌದು ಮೈಲಾರಿ, ಅದನ್ನು ಹೇಳುವುದಕ್ಕೆ ಶಬ್ದಗಳೇ ಸಾಯುತ್ತಿಲ್ಲ. ನಾನು ಉಸಿರಾಡುವ ಪ್ರತಿಯೊಂದು ಉಸಿರಿನಲ್ಲೂ ನೀವಿದ್ದೀರಾ ಮೈಲಾರಿ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ ಮೈಲಾರಿ, ಈ ನನ್ನ ಪ್ರೀತಿಯ ಮೇಲೆ ಅಷ್ಟೊಂದು ಅನುಮಾನಗಳು? ಹೇಳು ಮೈಲಾರಿ, ನಾನೇನು ಮಾಡಬೇಕು ಅಂತ? ಅಲ್ಲಿ ಕಾಣುತ್ತಿರುವ ಬೆಟ್ಟದಿಂದ ಧುಮುಕಬೇಕು, ಅಲ್ಲಿ ಹರಿಯುತ್ತಿರುವ ಜಲಪಾತದಿಂದ ಹಾರಬೇಕು. ಹೇಳು ಮೈಲಾರಿ, ನಾನು ಏನು ಮಾಡಬೇಕು ಅಂತ? ಅಯ್ಯೋ ಹುಚ್ಚಿ, ಅಂತ ದೊಡ್ಡ ಕೆಲಸ ಏನೂ ಬೇಡ. ಅದು ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿದೆಯಲ್ಲ ಆ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬಾ, ಅಷ್ಟೇ. ಅಷ್ಟೇನಾ? ಬಂದೆ, ಹೀಗೆ ಹೋಗಿ ಕಿತ್ಕೊಂಡು ಬರುತ್ತೇನೆ. ಹಾ ಹಾ, ಗೀತಾ, ಹೂ ಕಿತ್ತುಕೊಂಡು ಬಾ ಎಂದರೆ ಚಿಕ್ಕ ಮಕ್ಕಳು ಕೂಡ ಕಿತ್ತುಕೊಂಡು ಬರುತ್ತಾರೆ. ಹಾಗಲ್ಲ ಕಣೆ ನಾ ಹೇಳಿದ್ದು. ಮತ್ತೆ ಹೇಗೆ ಕಿತ್ತುಕೊಂಡು ಬರಬೇಕು ಅಂತ ಮೈಲಾರಿ? ತೆಗೆದಿಕೋ ಈ ವಸ್ತ್ರವನ್ನು. ಹೂ ಕಿತ್ತುಕೊಂಡು ಬರುವಾಗ ಇದನ್ನು ಕಣ್ಣಿಗೆ ಕಟ್ಟಿಕೊಂಡು ಬಂದು ನನ್ನ ಕೈಗೆ ಕೊಡಬೇಕು. ಹಾಗೆ ಕೊಟ್ಟ ನಂತರ ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ಒಂದು ಸಾರಿ ನನ್ನ ಅಪ್ಪಿಕೊಳ್ಳಬೇಕು. ಇದು ನಿನ್ನಿಂದ ಆಗುತ್ತಾ? ಈ ಪ್ರೀತಿಗೆ ಆಗೋದಿಲ್ಲ ಅನ್ನುವ ಮಾತೇ ಇಲ್ಲ. ಇದರಲ್ಲಿ ಗೆಲ್ಲೋದು ನಾನೇ. ಆದ್ರೆ ನಾವು ಬರೋವರೆಗೂ ಎಲ್ಲಿ ಹೋಗ್ಬಾರ್ದು ನೀವು. ಆಯ್ತು ಗೀತಾ, ಈ ಜಾಗ ಬಿಟ್ಟು ಎಲ್ಲಿ ಕದಲಲ್ಲ. ಎಲ್ಲಿ ಹೋಗ್ಬಾರ್ದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸರಿ, ಹುಷಾರಿಲ್ಲ. ಹುಚ್ಚು ಹುಡುಗಿ, ಎಲ್ಲಿ ನಾ ನಡು ನೀರಲ್ಲೇ ಕೈ ಬಿಟ್ಟು ಬಿಡುತ್ತೇನಲ್ವಾ ಭಯ ಅವಳಿಗೆ. ಇನ್ಸ್ಪೆಕ್ಟರ್, ಒಂದು ನಿಮಿಷ, ನನ್ನನ್ನೇಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಏನು MLA ರಂಗೇಗೌಡರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಬಂದು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿದ್ದೀನಿ. PC ಅರೆಸ್ಟ್ ಮಾಡೋ ನಾನು. ಇನ್ಸ್ಪೆಕ್ಟರ್, ನಾ ಹೇಳುವುದನ್ನು ಸ್ವಲ್ಪ ಕೇಳಿ. ನೀ ಏನೇ ಹೇಳದಿದ್ರು ಕೋರ್ಟ್ ಕಚೇರಿಗಳು ಹೇಳಿ, ನನ್ನ ಕರ್ತವ್ಯ ಮಾಡಲೇಬೇಕು. PC ಎಳೆದುಕೊಂಡು ನಡಿ. ಎಷ್ಟು ಕೋಲ್ಡ್ ಆಗಿದೆ ಈ ಜಾಗ. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ಒಬ್ಬಳು ಪ್ರೇಮಿಸಿದರೆ ಆ ಸ್ವರ್ಗಕ್ಕೆ ಏನೇ ಆಗಬಹುದಿತ್ತು. ಆದರೆ ಏನು ಮಾಡುವುದು, ಆ ಅದೃಷ್ಟವಂತ ನಾನಲ್ಲದೆಂದು ಕಾಣುತ್ತೆ. ಯಾವುದೋ ಒಂಟಿಯನ್ನು ಇತ್ತ ಕಡೆಗೆ ಬರುತ್ತಿದ್ದಾಳಲ್ಲ, ಆ ದೇವರಿಗೆ ನನ್ನ ಕೂಗು ಕೇಳಿ ಇವಳನ್ನು ಇಲ್ಲಿಗೆ ಕಳಿಸಿರಬಹುದೇ? ಕಾಣಿಸ್ತಾ ಇಲ್ವಾ? ಯಾಕೆ
ಮಾತನಾಡ್ತಾ ಇಲ್ಲಲ್ಲ? ಇಷ್ಟೊತ್ತು ನಾನಿದ್ದು ನಿಮ್ಮ ಜೊತೆನ? ಇಲ್ಲ ಇಲ್ಲ ಇಲ್ಲ, ಅಯ್ಯೊಬ್ಬ ಅಂತವನೇ. ನೀವು ಯಾರಂತ ನನಗೂ ಗೊತ್ತಿಲ್ಲ. ನಾನು ಬೇಕು ಅಂತ ಏನು ಮಾಡಲಿಲ್ಲ. ನೀವೇ ಬಂದು ನನ್ನ ತಪ್ಪಿಕೊಂಡಿರಿ. ನನಗೂ ಗೊತ್ತಿಲ್ಲದ ಹಾಗೆ ನಡೆದು ಹೋಯಿತು. ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ರಾಕ್ಷಸ. ನಾನಲ್ಲ, ಆ ದೇವರು ಕೂಡ ನಿನ್ನನ್ನು ಖಂಡಿತವಾಗಿ ಕ್ಷಮಿಸೋದಿಲ್ಲ ಕಣೋ, ಖಂಡಿತವಾಗಿ ಕ್ಷಮಿಸೋದಿಲ್ಲ. ಅಯ್ಯೋ ದೇವರೇ, ನಾನೀಗ ಏನು ಮಾಡಲಿ? ಇಲ್ಲ ಇಲ್ಲ, ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು. ನಾನು ಬದುಕಲೇಬಾರ್ದು. ನೋಡಿ, ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರದು ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಕೋಮುಗ ವ್ಯಾಘ್ರ, ಎಷ್ಟು ದಿನದಿಂದ ಕಾದು ಕುಳಿತಿದ್ದೆ ನನ್ನ ಶೀಲವನ್ನು ಹಾಳು ಮಾಡಲು. 20 ವರ್ಷ ಕಾಪಾಡಿಕೊಂಡು ಬಂದ ನನ್ನ ಸರ್ವಸ್ವವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ರಾಕ್ಷಸ. ಅಯ್ಯೋ ದೇವರೇ, ಪ್ರೀತಿ ಎಂಬ ಹುಚ್ಚಾಟದಲ್ಲಿ ಯಾವುದೋ ಒಂದು ವಿಷ ಸರ್ಪ ಕಚ್ಚಿದಂತಾಯ್ತು ಈ ನನ್ನ ಹಾಳ ಬದುಕು. ಹೌದು, ನನ್ನಂತ ಹೆಣ್ಣು ಭೂಮಿ ಮೇಲೆ ಬದುಕಬಾರ್ದು. ನಾನು ಸಾಯಲೇಬೇಕು. ಯಾರಮ್ಮ ನೀನು? ಯಾಕೆ ಸಾಯ್ಬೇಕೆಂದು ಓಡಿ ಹೋಗುತ್ತಿರುವೆ? ಏನಾಯ್ತು ಅಂತ ಹೇಳಮ್ಮ. ಯಾಕಮ್ಮ, ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಸಾಯುವ ಮಾತು. ನಾನೊಂದು ನತದೃಷ್ಟ ಹೆಣ್ಣು ಅಕ್ಕ. ಕತ್ತಲಲ್ಲಿ ಸೂಜಿಗೆ ದಾರು ಪೋಣಿಸಿದಂತಾಗಿದೆ ಈ ನನ್ನ ಹಾಳ ಬದುಕು. ಅಂದಾಗ ನನ್ನಂತ ಹೆಣ್ಣು ಬದುಕಬಾರ್ದಕ್ಕ. ಖಂಡಿತವಾಗಿಯೂ ನನ್ನಂತ ಹೆಣ್ಣು ಬದುಕಬಾರ್ದು. ಯಾಕೆ ಈ ರೀತಿ ಮಾತನಾಡ್ತಾ ಇದೆಯಾ ನೀನು? ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಸಾಯುವ ಮಾತನ್ನು ಯಾಕೆ ಮಾತನಾಡ್ತಾ ಇದೆಯಾ? ಏನಾಗಿದೆ ನಿನಗೆ ಅಕ್ಕ? ನನ್ನ ಜೀವನದಲ್ಲಿ ಏನು ಆಗಬಾರ್ದಂತ ಅಂದುಕೊಂಡಿದ್ದೀನೋ ಅದೆಲ್ಲ ಆಗಿ ಹೋಯ್ತಕ್ಕ, ಅದೆಲ್ಲ ಆಗಿ ಹೋಯ್ತು. ನನ್ನಂತ ದೃಷ್ಟ ಹೆಣ್ಣು ಬದುಕಬಾರ್ದಕ್ಕ, ಹಾಗೆಲ್ಲ ಮಾತನಾಡಬೇಡ. ನಿನಗೇನಾಯ್ತು ಅಂತ ನಮಗೆ ಹೇಳು. ಯಾರು ಇಲ್ಲ ಅಂತ ತಿಳಿದುಕೊಳ್ಳಬೇಡ. ನೀನು ನನ್ನ ತಂಗಿ ಇದ್ದ ಹಾಗೆ. ಅದೇನಾಯ್ತು ಅಂತ ನಾವು ನಿರ್ಧಾರ ಮಾಡ್ತೀವಿ. ಹೇಳಮ್ಮ, ಅದೇನಾಯ್ತು? ಹೇಳಮ್ಮ, ಏನಾಯ್ತು ಅಂತ. ಇಷ್ಟು ದಿವಸ ಕಾಪಾಡಿಕೊಂಡು ಬಂದ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ ಈ ರಾಕ್ಷಸ. ನಾನಿದನ್ನು ನಂಬುವುದಿಲ್ಲ. ಮಾನವಂತರ ಮನೆತನ ಏನು? ಇವನು ನಿನ್ನ ಶೀಲವನ್ನು ಹಾಳು ಮಾಡಿದ್ದಾನೆ. ಏನಮ್ಮ ನೀನು ಹೇಳ್ತಿರೋ ಮಾತು ನಿಜವೇ? ಅಕ್ಕ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳೇನಕ್ಕ? ಈ ಪಾಪಿನೇ ನನ್ನ ಶೀಲವನ್ನು ಹಾಳು ಮಾಡಿದ್ದಕ್ಕ. ನನ್ನ ಶೀಲವನ್ನು ಹಾಳು ಮಾಡಿದ್ದು ನಾನಿದನ್ನು ನಂಬುವುದಿಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನೆ.
ಏನು ಏನೇ ಹೇಳ್ತಾ ನೀವು? ಇವರು ನಿಮ್ಮ ತಮ್ಮರ? ನೋಡಿಯೇನೋ ಪಾಪಿ, ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟುಕೊಂಡಿದ್ದಾರೆ ಅಂತ. ಹೇಳೋ, ಇಂಥ ಮಾನವಂತರ ತಮ್ಮನಾಗಿ ನೀನೇಕೆ ಜನಿಸಿದೆಯೋ ಪಾಪಿ? ಹೇಳೋ, ನೀನು ಮಾಡಿದ ಕೆಟ್ಟ ಕೆಲಸವನ್ನು ಇವರ ಮುಂದೆ ಸಂಮೇಶ, ಇವಳು ಹೇಳ್ತಿರೋ ಮಾತು ನಿಜವೇನು? ಹೇಳು, ಯಾಕೆ ಮೌನವಾಗಿ ನಿಂತಿರುವೆ? ಸಂಮೇಶ, ಹೇಳಪ್ಪ, ಇವಳು ಹೇಳ್ತಿರೋ ಮಾತು ನಿಜವೇನೋ? ಹೇಳು ಸಂಮೇಶ. ಅತ್ತಿಗೆ, ನಾನು ಬೇಕು ಅಂತ ಹಾಳು ಮಾಡಲಿಲ್ಲ. ಸಾಕು, ಬಾಯಿ ಮುಚ್ಚು ಪಾಪಿ. ಅಯ್ಯೋ, ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನ ಕಳೆದು ಬಿಟ್ಟಿಯಲ್ಲ ರಾಕ್ಷಸ. ನಿನ್ನ ವಿದ್ಯಾವಂತ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದೆ. ಆದ್ರೆ ಈ ಹೆಣ್ಣಿನ ಬಾಳನ್ನ ಹಾಳು ಮಾಡಿಬಿಟ್ಟಿಯಲ್ಲ ಮನೆ ಮೂಲಕ. ನೀನು ಬದುಕಿರಬಾರದು ಕಣೋ, ನೀನು ಬದುಕಿರಬಾರದು. ಅವಳನ್ನು ಯಾಕೆ ಹೊಡಿತಾ ಇದ್ದೀರಾ? ಈ ರೀತಿ ಅವಳನ್ನು ಹೊಡೆದರೆ ಅವಳ ಹೋದ ಮಾನ ಮತ್ತೆ ಮರಳಿ ಬರ್ತೇ ಸ್ವಾಮಿ. ನೋಡು ಜಾನಕಿ, ನೋಡು ಈ ಹೆಣ್ಣಿನ ಮುಖವನ್ನ ಒಂದು ಸಾರಿ ನೋಡು. ಇಂಥ ಹೆಣ್ಣಿನ ಬಾಳನ್ನೇ ಹಾಳು ಮಾಡೋದಕ್ಕೆ ಇವನಿಗೆ ಹೇಗೆ ಮನಸ್ಸು ಬಂದಿರಬೇಕು? ನಾನು ಪ್ರೀತಿಯಿಂದ ಹಾಲೆರೆದರೆ ಇವ ವಿಧ ಕಕ್ಕುವ ಕಾಲಿಗೆ ಸರಪಳಿಯಾಗಿ ಬಿಟ್ಟ ಈ ಕಾಳಿ ಮುಖ. ಯಾಕಪ್ಪ ಹೀಗೆ ಮಾಡಿದೆ? ನಿಮ್ಮಣ್ಣ ಜೀವಂತವಾಗಿರೋದು ನನಗೆ ಇಷ್ಟವಿಲ್ಲವೇನಪ್ಪ? ಇಷ್ಟವಿಲ್ಲವೇನಪ್ಪ? ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದೀರಾ? ನೋಡಿದ ಹೆಸರು ಜನ್ಮಕ್ಕೆ ಜಾನಕಿ, ಮಾಡಿದ ತಪ್ಪಿಗೆ ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಅರಸಿದ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಹೋಗು, ಅಲ್ಲಿ ಕಾಣುತ್ತಿರುವ ನಮ್ಮ ಗ್ರಾಮ ದೇವತೆಯಾದ ಚಂಚಮ್ಮ ದೇವಿಯ ಕೊರಳಲ್ಲಿರುವ ತಾಯಿಯನ್ನು ತೆಗೆದುಕೊಂಡು ಬಾ. ಆಯ್ತು, ಹಾಗೆ ಆಗಲಿ. ದಯವಿಟ್ಟು ನನ್ನ ಮಾತನ್ನಾದ್ರೂ ಕೇಳಿ ನೀವು. ನೀ ಏನು ಹೇಳಬೇಕಾಗಿಲ್ಲಮ್ಮ. ಒಂದು ಹೆಣ್ಣಿನ ಬಾಳನ್ನು ಹಾಳಾಗುವುದಕ್ಕೆ ನಾನು ಬಿಡುವುದಿಲ್ಲ. ಅಣ್ಣ, ಅದು ತೆಗೆದುಕೋ ಇದನ್ನು, ನಮ್ಮ ಮನೆಯ ತಾಳಿಯನ್ನು. ಅಣ್ಣ, ಅದು ತಾಳಿ ಕಟ್ಟ ಪಾಪಿನ ಮಗಳೇ. ಮೈತ್ರ, ಕಟ್ಟಪ್ಪ ಕಟ್ಟು. ಹಾ, ನೋಡಮ್ಮ, ಇದು ನಾವು ಮಾಡಿದ್ದು ತಪ್ಪೆನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ, ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ, ನಮ್ಮ ಮೇಲೆ ನಂಬಿಕೆ ಇರುವುದಾದರೆ ನಮ್ಮ ಜೊತೆಗೆ ನಮ್ಮ ಮನೆಗೆ ಬಾ ಜಾನಕಿ, ಕರೆದುಕೊಂಡು ಬಾ ಅವರನ್ನು. ಆಯ್ತು ರೀ ಸಂಗಮೇಶ, ಗೀತಾ, ನಡಿ ನಮ್ಮ ಮನೆಗೆ ಹೋಗೋಣ.
ನಾವು ಸೀಕ್ರೆಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಹಾದಿ ಬೀದಿ ಬಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಹೆಣ್ಣು ಮಕ್ಕಳ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೀವಿ. ಆದರೆ ರೈತ ಬೆಳೆದ ಹಣ್ಣ ಇಡೀ ಜಗತ್ತ ತಿಂದರು ರೈತ ಮಾತ್ರ ಶ್ರೀಮಂತ ಆಗೋದಿಲ್ಲ. ಇದು ಯಾರಾದ್ರೂ ವಿಚಾರ ಮಾಡಿರೇನು? ಮಾಡೋಂಗಿಲ್ರಿ, ಮಾಡೋದಕ್ಕೆ ಮಾಡೋಂಗಿಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದಿರಿ, ಸರಿಯಾದ ಟೈಮ್ಗೆ ಮಳೆ ಇಲ್ಲ, ಕರೆಕ್ಟ್ ಟೈಮ್ಗೆ ಕರೆಂಟ್ ಇಲ್ಲ, ಬೆಳೆದ ಮನೆಗೆ ಸರಿಯಾದ ಬೆಲೆ ಕೂಡ ಇಲ್ಲ. ಸಸಟ್ಟಿ ಬ್ಯಾಂಕಿನಲ್ಲಿ ಸಾಲ ಹಾಕ್ಸೋದು ಯಾವುದಾದ್ರು ಸರ್ಕಾರ ಬಂದರೆ ಆ ಸರ್ಕಾರ ನಮ್ಮ ಸಾಲ ಮನ್ನಾ ಮಾಡ್ತದೆ ಅಂತ ಅವ್ರ ದಾರಿ ನೋಡೋದು. ಅವರು ಆ ಜನ ಈ ಜನ ಆ ಬಗ್ಗೆ ಈ ಬಗ್ಗೆ 5 ವರ್ಷಕ್ಕೊಮ್ಮೆ ಗುಮ್ತಾರ, ಗುಮ್ಕಿ ಅಂತಾನೇ ಇರಬೇಕ. ರಂಗೇಗೌಡ ನೀನು ನನ್ನ ಸೋದರ ಮಾವ. ಸೋದರ ಮಾವ ಸಾಕಿದ ನಾಯಿ ಸಮಾನವೆಂದು ಸವಾಲು ಹಾಕಿದ ಈ ಬಲರಾಮ. ರಂಗೇಗೌಡನ ಕೊಟ್ಟಾಂತರ ಹಸ್ತಿಯನ್ನು ಹೊರಗುತ್ತೇನೆಂದು ಅದು ನಿನಗೆ ಹೇಗೆ ತಿಳಿಯಬೇಕ? ರಂಗೇಗೌಡ, ನಿನ್ನಪ್ಪ ಕಪಟ ವೇಷದ ಖಾದಿ ಧರಿಸಿ ಅಧಿಕಾರದ ತುತ್ತಾಣಿಯನ್ನು ಹಿಡಿದು ಕಂಡ ಸರಕಾರಿ ಆಸ್ತಿಯನ್ನು ಕಬಳಿಸಿ ಕೋಟಿ ಕೋಟಿ ಹಣವನ್ನು ಸಂಪಾದಿಸಿ ಹುಟ್ಟಿನ ಮದದಿಂದ ಮದವೇರಿನ ಗಜನಾಗಿ ಮೆರೆಯುತ್ತಿರುವೆಯಲ್ಲ. ಒಂದು ದಿನ ನಿನ್ನ ಎಲ್ಲ ಸಂಪತ್ತವನ್ನು ಕಚ್ಚಿಸಿಕೊಂಡು ಇಲ್ಲಿಂದ ಪರಾರಿ ಆಗದಿದ್ದರೆ ಡೇಂಜರ್ ಬಾರ್ ಬಂಡ ರಾಮನೇ ನನಗಂತೂ ಈ ಚಂದ್ರಿ ಸಂಬಂಧ ಸಾಕಾಗಿ ನೋಡ್ರಿ. ಅಲ್ಲ, ಈ ಚಂದ್ರ ನಮ್ಮಿಬ್ಬರೊಳಗ ಯಾರು ಲವ್ ಮಾಡಕತ್ತಾಳ ಅನ್ನೋದ ತಿಳಿಯುವಂತ ನನಗಂತ್ರ. ಇತ್ಲಾಗ ಬಂದ್ರ ನನಗೂ ಹೂ ಅಂತಾಳ, ಅತ್ಲಾಗ ಹೋದ್ರ ಆ ಮತ್ ಚೆನ್ನಗೂ ಹೂ ಅಂತಾಳ. ಅದಕ್ಕ ಅವನವನ ಬರ್ಲಿಕ್ಕೆ ಇವತ್ತ ಆಕಿ ಮುಂದೆ ಇರೋದು ಕೇಳ್ತೀನಿ, ಚಂದ್ರಿ ನೀ ಯಾರು ಲವ್ ಮಾಡಕತ್ತಿ ಅಂತ. ಬಿಟ್ಟಿ ಹಚ್ಚಲ್ಲ, ಯಾವ್ದೋ ಕೆಲಸ ಸಿಗ್ಲಿಲ್ಲ. ಇಲ್ಲ ಯಾಕೆಂದ್ರೆ ಕೆಲಸ ಇತ್ತು, ಕೆಲಸ ಬಿಟ್ಟು ನೀವು ಬಂದಿಲ್ಲ, ಮುಂದಾಗ ಕೆಲಸ ಮಾಡಿದ್ರ ಅಂತ ಬಿಡೋದು ವಿಚಾರ ಮಾಡಿ ನೋಡ. ನನ್ನ ನೋಡಲಿ ನಡು ರಸ್ತದಾಗ ಏನ್ಕಿನಾರು ಮಾತಾಡಿದೆ ಅಂದ್ರ ಸೀರೆ ಅಂತೂ ಉಟ್ಕೊಂಡ್ ಬಂದಿಲ್ಲ. ತಲೆ ಕೆಟ್ಟೈತ್ ನಂದೀಗ, ರಸ್ ಹಾಕೊಂಡ್ ಬಂದಿನಿ. ಇದನ್ ಮ್ಯಾಗ ಎತ್ತಿ ನಡು ರಸ್ತದಾಗ ನಿನ್ ಕೆಳಗ ಹಾಕಿ ನೀನ್ ಎದೆ ಮ್ಯಾಗ ಕುಂತ ಎಷ್ಟು ನಾದಿ ಗ್ಯಾರಂಟಿ ಯಾರಂಗೆ ಎದಿತೀನಿ ಗೊತ್ತಿಲ್ಲ. ಬೆವರ ಹೊರ ಬಂದಿತ್ತು. ಅಲ್ಲ ನಾತಿರ
ಅದೇನು ನಮ್ಗೆ ಹೊಸದಲ್ಲ ಬಿಡ್ರಿ. ನೀವು ನಾದಿದ್ರು ಆಟ, ಇತ್ಲಾಗ ನಾವು ನಾದಿದ್ರು ಆಟ. ಒಟ್ಟಿನ್ಯಾಗ ಹಿಟ್ಟು ರೆಡಿ ಆದ್ಮ್ಯಾಗ ನಮ್ಮ ಕೈಯಾಗ ರೊಟ್ಟಿ ಸಿಗ್ತಾವಲ್ಲ ಅಷ್ಟ ಸಾಕು ನಮ್ಗೆ. ಹೌದು, ಜೀವನದಾಗ ಒಮ್ಮೆರ ಒಣಗಿ ಒಬ್ಬವ ನೋಡಿ. ಅಯ್ಯೋ ಆಕಿ ಎಲ್ಲಿದಾಳ? ಅವಾಗ ಸತ್ತು ಹೇಳಕ್ಕೆ ಎಷ್ಟೊತ್ತನ ಒಳಗ ರುದ್ರ ಅವತಾರ ತಾಳದಕ್ಕೆ ನಾನ ಒಣಗಿ ಹೋಗವ. ಏನ ನೀನು ಒಬ್ಬವ ಮತ್ತ ಒಣಗಿಲ್ಲಿದ್ದಿಂದ ಒಣಗಿ ಅವ್ರವ್ರನ್ನ ಕೊಟ್ಟದ್ ಬಾ ಅಂತೇಳಿ ಮಗಳ ಮನೆ ಚಂದ ಹೋದಲ್ಲ ಇಸ್ಕೊಂಡು ಅವ್ರು ಹೋದ್ರತ್ಲಾಗ ಹುಡುಗಿ ಕೈಯಾನ ಒಣಗಿ ಮತ್ತೊಬ್ರ ಕೈಯಾಗ ಕೊಟ್ಟ ಇಲ್ಲೇನ ಬಸವಣ್ಣವ್ರ ಕೂಡ ಗಂಟೆ ಹೊಡಕ್ ಬಂದೇನ ಅವನ ಮತ್ತ ನೀವು ಅಂದ್ರ ನಮ್ಮ ಮನ್ಯಾಗ ಒಂದು ಹಳೆ ಒಣಗಿ ಐತಿ, ಅದನ್ನ ಕೊಟ್ಟು ಕಳಿಸ್ತೀವಿ ತಗೊಂಡ್ ಹೋಗೋದಿಲ್ಪ. ಒಟ್ಟ ನಮಗ ಹಳೆ ಒಣಗಿ ಅಂದ್ರೆ ಆಯ ಬರೋದಿಲ್ಲ, ಹೊಸ ಇರ್ಬೇಕು ನಮಗ. ಅಯ್ಯೋ ನಿನ್ನ ಕೋಡಿ ಅದಕ್ಕೇನು ಬ್ಯಾಡಿ. ಆಗಿಲ್ಲಿ ರಾತ್ರಿ ಕುಡಿಯೋ ಕಣ್ಣಾಗ ಎಣ್ಣೆ ಬಿಟ್ಕಂದ ಕೆತ್ತಿ 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 ಹೊಸ ಒಣಗಿ ರೆಡಿ ಮಾಡಿ ಮೂಲ್ಯಾಗ ರಾಗಡಿ ಇಟ್ಟಿನಿ. ನೀ ಹೂ ಅಂದ್ರೆ ಒಂದು ಕೊಟ್ಟು ಕಳಿಸೇ ಬಿಡ್ತೀನಿ. ಮತ್ತೆ ಕಾಡ್ತಾನೆ ಒಣಗಿ ಸುದ್ದಿ ಮಾತಾಡಿ ನನ್ನ ಮನಸ್ಸು ಇರಿಸ್ಬಿಟ್ರಲ್ಲಪ್ಪ ಯಪ್ಪ. ಯಪ್ಪ ನಾನು ಎದೆ ಮೂಡ್ದಂಗ ಆದ್ರೆ ಕಾಮನ ಬಿಲ್ಲ ಏನ್ ಚಂದ್ರಿ. ಮತ್ತೆ ತಡ ಮಾಡ್ತೀವಿ, ಮತ್ತೆ ತಡ ಮಾಡ್ತೀಯ ನನ್ನ ಹಾರಾಣಿ ಶುರು ಮಾಡ ಹೋಗನಂತ ನಮ್ಮ ತಳವಾರ ಹೋಗಿ ಏನಾರ ಮಾಡ್ರಪ್ಪ, ಬೆಳಕರೋದು ಸಾಕು. ನೀ ಬಾಳ ನೈಸ ನಾಟಕದ ಹುಡುಗ ಸಲಿವಿನ ಚಿತ್ತಾರ ಹೋಗೋಣ ಯಾರ
ಹುಡುಗಿ ಕೈ ಹಿಡ್ಕ ಕುಡಿಯಾಕತ್ತೀಯ ಲೇ ಮಗನ ಲೇ ಅಡ್ಕಸಿಬೆ ಕೈ ಮುಡಿದಿಯಲ್ಲ ಕಾಲು ಮುರಿಲಿ ಮಂಗ್ಯ ಏ ಮಗನ ಚಾನ್ಯ ಇದು ನಮ್ಮ ಅಲ್ಲ ಇದಕ್ಕೇನ್ರ ನೀ ತಲೆ ಹಾಕಿರ್ತಮ್ಮ ನಿನ್ ತಲೆ ಅವನ ಮಾತು ಕೇಳಕ್ ಹೋಗ್ಬೇಡ ಬಾಳ್ತಾಗ ಇತ್ತಾಗೋಬ ಜಾಗತಿ ಇನ್ನೊಂದು 4 ಮಂದಿ ಬರ್ರಿ ಅವ ಕಾಲ್ ಹಿಡ್ಕೊಲ್ಲಿ ನಿಮ್ಮವ್ರಲೇ ನನ್ನೇನು ವಾಲಿಬಾಲ್ ಮಾಡ್ರಿ ಇಲ್ಲಿ ನೀವಿಬ್ರು ಹಿಂಗ್ ಜಗ್ಯಾಡಕತ್ತೀರ ಅಂತ ಗೊತ್ತಾತ ನಿಮ್ಮಿಬ್ಬರಿಗೂ ಕಾಮರು ಹೋಗಿ ಅಲ್ಲ ಚಂದ್ರಿ ಮೇಲೆ ನಿಂತ್ಕೊಂಡು ಆಟ ಆಡಬಾರ್ದು ಇವತ್ತು ಯಾರು ಲವ್ಸ್ ಮಾಡ್ತೀಯ ಅಂತ ನೇರವಾಗಿ ಹೇಳ್ಬಿಡ ಅವನವನ ಹೌದ್ ಚಂದ್ರಿ ಇವತ್ ನೀ ಯಾರು ಲವ್ ಮಾಡಕತ್ತಿ ಅಂತ ನಿರ್ಧಾರ ಆಗಾಕ ಬೇಕು ಹೌದಾ ನನ್ನ ಸಂಬಂಧ ಇಬ್ರು ಕಚ್ಚಾಡ್ಬೇಡ್ರಿ ಹೇಳ್ಬೋದಿಲ್ಲ ಈಗ ನೀವಿಬ್ರು ನನ್ನ 2 ಕಣ್ಣಿದ್ದಂಗ ಬಲಿಕೆಂದು ನೀನು ಎಡಕೆಂದು ನೀನು ಯಾರ ಕಣ್ಣೊಳಗೆ ಯಾವ ಕಣ್ಣು ಬೇಕಂತ ನಾ ಏನ್ ಹೇಳ್ಬೇಕ್ರಿ ಮತ್ತ ಸಮ್ಮಿಶ್ರ ಸರ್ಕಾರ ನಡೆಸ್ಬೇಕಂತ ಮಾಡಿ ಅದೆಲ್ಲ ಆಗೋದಿಲ್ಲಲೇ ಚಂದ್ರಿ ನೀರಿನಲ್ಲಿದ್ದ ಕಮಲದ ಹೂವನ್ನು ತಂದು ನಿನ್ನ ದುಡಿಗೆ ಮುಡಿಸುತ್ತೇನೆ ನನ್ನೇ ಮದುವೆ ಆಗಿ ಚಿನ್ನ ಲೇ ಮಗನ ಚಾನ್ಯ ಹೆಂಗ ಕಾಣ್ತದಿಲ್ಲ ಮಗನ ಕೈ ತಗೋದಿದ್ರ 4 ಬಾರ್ಸಿನ್ಯಾರ ಮಗನ ಒಳ್ಳಾಡ್ಕೊಂತ ಮನಿ ಕಡೆ ಹೋಗಿ ಆಮ ಹಿಂಗೇನ ಮಗನ ಅಲ್ಲೇ ಬಡಿಗೆ ಒಂದ್ ಐಡಿಯಲ್ಲಿ ನೀರಿನಲ್ಲಿದ್ದ ಕಮಲ ಅಂದ್ರ ನಂದು ಬಿಜೆಪಿ ನಿಂದ ಕೈ ಅಂದ್ರ ಕಾಂಗ್ರೆಸ್ ಇಬ್ರು ಕೂಡಿ ಸಮ್ಮಿಶ್ರ ಮಾಡ್ಕೊಂಡ್ಬಿಡೋಣ ಏನಂತೀನಿ ಮಗನ ಮಗನ ಬಾರಿ ಐಡಿ ಒಳ್ಳೆ ನಿಂದ ಆದ್ರೆ ಹಿಂದಾಗ ಕುಮಾರನ್ನ ಮಾಡಿದಾಗ ಮಾಡಾಕ ನಿನ್ನ ಅವಧಿ ಮುಗಿದ್ಮ್ಯಾಗ ನೀ ಏನು ಸೀಟ್ ಬಿಟ್ಟಿಡಿ ಅಂದ್ರೆ ಜಪ್ಪನ ಮಗ ಅಲ್ಲ ಗೊತ್ತ ನೀನು ಸಾಕು ಬಾಯಿ ಮುಚ್ಚ ಮಾಂಗ್ಯಾರ ಮಗನ ಆ ಕುಮಾರನ ನಂಗ ನೀತಿ ಕೆಟ್ಟವಂತ ಮಾಡಿಯಲ್ಲ ನನ್ನ ನೀನು ಸಾಕು ಮುಚ್ಕೋರಪ್ಪ ಬಾಯಿನ ಎಲ್ಲಾ ರಾಜಕೀಯ ಮಂದಿ ಸೀಟ್ ಸಿಗೋ ಮಟ್ಟ ಎಲ್ಲಾರು ನಮ್ಮವ್ರು ಅನ್ನೋದು ಸೀಟ್ ಏನು ಸಿಕ್ತು ಇಡೀ ಸರ್ಕಾರ ನಮ್ದು ಅಂತಾರ ಈಗಿನ ಕಾಲನ ಹಂಗೈತಿ ಈಗ ನನ್ನ ಸಂಬಂಧ ನೀವಿಬ್ರು ಕಚ್ಚಾಡೋದು ಬೇಡ ನೀವಿಬ್ರು ಚಂದಾಗ ಡ್ಯಾನ್ಸ್ ಮಾಡಿ ಯಾರು ಡ್ಯಾನ್ಸ್ ಸ್ಟೆಪ್ ಯಾರು ಚಂದ ಆಗ್ತಾರ ನೋಡು ಅವ್ರನ್ನ ಲವ್ ಮಾಡ್ತಾರೆ ಈಗ ಕಂಡೀಷನ್ ಓಕೆ ಕುಣದ ಬಿಡ್ತೀವಿ ನೋಡ ಟಪ್ಪನ್ ಮುಚ್ಚಿ ಹಿಂಗ ಹ್ಯಾಂಗ್ರಲೇ ಇವನು ನಾ ಕೊಲ್ಲಾಪುರ ಕುದುರೆ ಕುಂದವ್ ಕುಣಿಯಾಕತ್ತೀರಿ ಡ್ಯಾನ್ಸ್ ಅಂತಾರ ಅಲ್ಲ ಚಂದ್ರಿ ಈ ಸತ್ತಾರ ಮನ್ಯಾಗ ಅಲ್ಲಿಗೆ ಬಡ್ದಂಗ ಬಡದ್ರೆ ಹೆಂಗ್ ಕುಣಿಬೇಕು ನೀನು ಅಲ್ಲ ಚಂದ್ರಿ ಒಂದು ಹುಡುಗ ಕುಣಿಬೇಕಂದ್ರ ಎಂಡಿಯರ ಹೊಡೆದಿರ್ಬೇಕು ಒಂದು ಇಲ್ಲ ನಮ್ಮ ಜೊತೆಗೆ ಒಂದು ಹುಡುಗಿಯರ ಕುಣಿಬೇಕು ಒಂದು ಇಲ್ಲಂದ್ರೆ ನಮ್ಮ ಕೈ ಕಾಲ ಆಡೋದಿಲ್ಲ ಈಗೇನೋ ನಾನು ನಿಮ್ ಜೊತೆ ಕುಣಿಬೇಕನ್ನ ಹೌದು ಶುರು ಮಾಡಿ ಚಲೋ ಮಾಡೋದ್ರ ಜೀರ ಬಂದ ಬಿಡ ಬಿಡ ನಾಟಕ ಮಾಡುವ ಜಾತ್ರಿ ಮಾಡೋಣ ಖಾತ್ರಿ ಬಾಬಾ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕ ರಾತ್ರಿ ಜಾತ್ರಿ
ಮುಂದ ಪೂರಾ ಸುಡಿ ಮೋಸರು ಮಾಡ್ಯಾವ ಇಲ್ಲೇನದ ಇಂಗ್ಲಿಷ್ ಪಿಕ್ಚರ್ ಶೂಟಿಂಗ್ ಇತ್ತಾಗತ್ತಿರ ಹಾಳಾದ್ರಿ ಯಪ್ಪ ನಮ್ಮ ದೇಶ ಪೂರಾ ಹಾಳಾದ್ರಿ ನಮ್ಮ ಗಾಂಧಿ ಹತ್ತಿದ್ದಂದ್ರ ಕೆಲಸ ಹಾಕಿದ್ ನೋಡ್ರಿ ಯಪ್ಪ ಏನ್ ಕೆಟ್ಟ ಕಾಲ ಬರ್ತ್ರಿ ಯಪ್ಪ ಅಂತೀನಿ ನಾನು ಅಲ್ರಿ ನಮ್ಮ ಕಾಲಾಗ ಹಿಂಗ ಇದ್ದಿಲ್ರಿ ಒಂದು ಹುಡುಗಿಗೆ ಒಂದ ಹುಡುಗ ಇರ್ತಿದ್ದ ಅಲ್ರಿ ಒಂದು ಹುಡುಗಿಗೆ 5-6 ಮಂದಿ ಹೀರಾಗಳು ಹಂಗಾಗ ಅಲ್ರಿ 24 ತಾಸು ಡ್ಯೂಟಿ ನೋಡ್ರಿ ಅಂದಂಗ ಪಾಪ ಬರ್ತಾವ್ರಿ ನಾಯಿ ಹಿಟ್ಟಿ ಚೀಲ ಹರಿದಂಗ ಮಾಡ್ಬಿಡ್ತಾವ್ರಿ ಈ ಮಂಗೆ ನನ್ನ ಮಕ್ಕಳು ನಾನಪ್ಪ ಅಂದ ಈಗ ಅದ ತಾಸಿನ ಮ್ಯಾಗ ಆತ ಈ ಮಂಗೆ ನನ್ನ ಮಕ್ಕಳು ಹೊಳ್ ನೋಡ್ತಾವ್ ನೋಡ್ರಿ ಹುಡುಗಿ ಕರ್ಕೊಂಬಲ್ಲ ಏನ್ ಮಾಡಾಕತ್ತಿರ್ಲಿ ಪದ್ಮಾತ್ ನನ್ನ ಮಕ್ಕಳ ಯವ್ವ ಮಗಳ ನೀನ ಏ ನಿಮ್ಮವನ ಅವ್ರು ಏನ್ ಮಾಡಕತ್ತಿದ್ರು ಹೇಳ್ತೆ ನೀನು ಸ್ವಂಟ ಮೂರಿಲ್ಲ ನಿಮ್ಮವನ ಏನು ಅವಸರದಾಗ ಉದರ್ ಬಿದ್ದೆ ನಿಮ್ಮವನ ಪಾಪ ಅವ್ರು ಸಣ್ಣ ಮಕ್ಳು ಅದಾರ ಅವ್ರು ಏನು ಮಾಡ್ಯಾರ ಹಂಗ್ಯಾಕೆ ಬೈಯಾಕತ್ತಿ ಪಾಪ ಸಣ್ಣ ಮಕ್ಕಳು ನಿಮ್ಮವನ ಸಣ್ಣ ಮಕ್ಳು ಅಂತಂದ ಎತ್ತಿ ಅಂದ ಬಗಲ ಕುಂದ್ರಿಸಿ ಅವ್ ಬಗಲ ಕುಂತ ಏನ್ ಹಿಡಿತೇವನ ಏನ್ ನಿಮ್ಮವನ ಏ ಅಷ್ಟೇ ಗಣಮಾನ ಮಾಡ್ಕೊಂತೀಯೋ ಪಡಿಸಂತಪ್ಪ ಅಷ್ಟನ್ನು ಮಾಡಿತ್ತಂದ್ರೆ ತಡೀಲಿ ಏ ಚಂದ್ರಿ ನನ್ನ ನಿನ್ನ ಬಗಲ ಕುದುರಿಸಿಯ ನಾ ಏನ್ ಹೇಳ್ತೀನಂತ ನೋಡ್ಲಿ ಮಾಪ್ ಸ್ವಲ್ಪ ಮಗನ ಚನ್ಯ ಮಗನ ಅಲ್ಲೇ ಆನಿ ಮರಿ ಆಗಿದಿ ಬಾಳ ಕುದುರಿಸಿಗೆ ಅಂದ್ರ ಹುಡುಗಿ ಹೆಂಗಾರ ಕುದುರಿಸ್ಕೋಬೇಕು ಚಂದ್ರವ ನಾನು ಹಗರದೀನಿ ನನ್ನ ಸ್ವಲ್ಪ ಏನ್ ಮಾಡ್ಯಾನ ಮಂಜಾನ ಮಕ್ಕಳ ನೀವು ಮಂಚಾನ ಮಕ್ಕಳ ಹಂದಿ ಮಕ್ಕಳದಲ್ಲಿ ಅಲ್ಲೇ ಇಲ್ಲೇ ಅವ್ರ ದೇವ್ ನಿಂತೀನಿ ಅಲ್ಲೇ ಆಕಿ ಸೊಂಟ ಮ್ಯಾಗ ನಾನು ಹತ್ತೀನಿ ಹತ್ತಿರಲೇ ಮಂಜಾನ ಮಕ್ಕಳ ಆಕಿ ಸೊಂಟ ನಮ್ಮ ಹಟ್ಟಿನ ಒಬ್ಬನ ಹೆಣ್ಗಡೆ ದುಬ್ಬ ಮಾಡ್ರಿ ನಮ್ಮ ಮಕ್ಕಳ ಏ ನಿಮ್ಮ ಮೌನ ಅವ್ರು ಏನು ಮಾಡಕತ್ತಿದ್ರಿ ಹೇಳ್ತೀಯ ಸ್ವಂಟ ಮೂಡ್ದ ನಮ್ಮ ಮಸ್ತರ್ ಕೈ ಕೊಳ್ಳೆ ಯಾರ ಕೈಯಾಗ ಕೊಡು ಅವನ ಕೈಯಾಗ ಮಾತ್ರ ಕೊಡ್ಬೇಡಿ ಅಟ್ಟ ನನಗೆ ಆಗಿಬಿಡ್ತಲ್ಲ ಮಾತ್ರ ನಿಮ್ಗೆ ಹೇಳ್ತೀನಿ ನಾನು ಯಪ್ಪ ನಾ ಹಾದಿ ಹಿಡಿದು ಬರಾಕತ್ತಿದ್ನೆಪ್ಪ ದೊಡ್ಡ ಗಾಳಿಯಪ್ಪ ಸುಂಟ್ರಗ ಮೊದಲ ಮಳಿಗಾಳಿದು ಆ ಗಾಳಿಗೆ ಐತಿಲಪ್ಪ ಒಂದು ಹುಳ ಬಂದು ನನ್ನ ಕಣ್ಣಾಗ ಬಿದ್ದು ಬಿಟ್ಟಿತ್ತು ಮಾಮನ ಕಡೆ ಹುಳ ತೆಗಸ್ಕೊಳಕತ್ತಿದ್ದೆ ಅದಾದ್ ಬಿಡು ಮಗಳ ಮುಂದಿದ್ದವಂತ ಕಣ್ಣ ಹುಳ ತೆಗಿದಿದ್ದ ಒಪ್ಪಿ ಅಂತೀನಿ ಅವ ಹುತ್ತನ್ಯಾಗ ಹಾವು ಬಿಡ ಆದ್ರೆ ಹಿಂದಿದ್ದ ಹುದ್ದಗ ಇಲ್ಲೋ ಮರೆಯ ನಾನೇನು ಮಾಡಿಲ್ಲ ಆಕಿ ತಲೆಯಾಗ ಮುಳು ಸಿಕ್ಕಂದಿತ್ತು ಮುಳು ತೆಗಿಯಕತ್ತಿದ್ದೆ ಅಷ್ಟ ಏ ಮಂಜನ ಮಕ್ಕಳ ತಲೆ ಮುಳು ಸಿಕ್ಕಂದ್ರೆ ಮಕ್ಕಳ ನೀವ ಆಕಿ ತಲೆ ತಗೊಂಡು ಹೋಗಿ ಮುಳ್ಳ ಜಿಗಿಸಿದ ಮಕ್ಕಳ ಏ ಮಂಜನ ಮಕ್ಕಳ ನಿನ್ನೇಮ್ ನನ್ನ ಮಗಳು ಕರ್ಕೊಂಬಂದ ನಾನು ಹುಳ ತೆಗಿದೆ ಕಿವೇನು ಕುಗ್ರಿ ತೆಗದೆ ಅಂದ್ರ ಮಕ್ಕಳ ಹುಡುಗಾಡ್ದಾಗ ನಿನ್ಗೊಂದು ಕುಣಿ ಅವಾತು ಕುಣಿ ನಾ ತೆಗ್ದಿನ ಮಕ್ಕಳ ಆಮೇಲೆ ಈ MLA ಕರ್ಕೊಂಡು ಮಗಳು ಅಂದ್ರೆ ಏನಂತ ಮಾಡಲಿ ಮಂಜನ ಮಕ್ಕಳ ಮಣಿಗೆ ಹೋಗೋಣ ನಡಿ ಮಗಳು ಇಲ್ಲದ ನೋಡಿ ತಗೊಂಡು ಕಣ್ಣಿಗೆ ಕಾಣಿಸ್ತಾವಲ್ಲ ಕಣ್ಣಾಗೆ ಎಮ್ಮೆಗಳು ತುರ್ಕೊಂಡು ನೀವು ಒಟ್ಟು ಯಾವ ನೀವು ಕುಣಿಯಾಗಿಟ್ಟ ಹೋಗ್ಬೇಕು ನಾ ಇವತ್ತು ನಡಿ ಬಸ್ಯ ಏನು ಮಾಡೋದಿಲ್ಲ ತಮ್ಮ ಹಾವು ಹೊಡೆದ ಹತ್ಕಂಗಂತಂದೆ ಯಪ್ಪ ನಮ್ಮ ಬಾಳೆ ಅಲ್ಲೇ ಚನ ಈ ಮಗಂದ ಕಾಟನ ಬಾಳ ನೋಡಿ ಅವನವನು ಏನಾರ
ಗದ್ದಲ ಗೌಡಗದ್ಲ ಮಾಡ್ಬೇಕು ಅನ್ನೋದ್ರಾಗ ನಂದು ಒಂದು ನಡಕಿರ್ಲಿ ಅಂತ ಬಂದ ಬಿಡ್ತಾನ. ಈ ಸಲ ಹಿಂಗಾದ್ರೆ ಕೆಲಸ ಆಗಂಗಿಲ್ಲ. ಈ ಮಕ್ ಏನ್ರ ಅವ್ನ ಗತಿ ಕಾಣಿಸಬೇಕು ಗೊತ್ತ ನಾವು. ಬಸ್ಯ ಈ ಜಗತ್ತಿನಾಗ ಅತ್ಯಂತ ಕಷ್ಟಕರ ಕೆಲಸ ಅಂದ್ರೆ ಈ ಹುಡುಗಿ ಹೋಲಿಸದ ಇರ್ಬೇಕಲ್ಲಿ ಆಗಿರ್ಬೋದು ಬಿಡ್ಲಿ ಅವನು. ಅದು ಇಷ್ಟಾದ ಮೇಲಿನ ಮುಂದೆ ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಸಿಕ್ಕ ಪ್ರಯತ್ನ ಅಂತಾರ. ಅಷ್ಟಾದ್ರೂ ನಮ್ಗೆ ಆ ಹುಡುಗಿ ಒಲಿಲಿಲ್ಲ ಅಂದ್ರೆ ಕಟ್ಟ ಕಡೆ ಕಾಡುವ ಪ್ರಶ್ನೆ ಈಗ ಉಂಟೆ. ಮೈಲಾರಿ ನಮ್ಮನ್ನು ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂದು ಹೇಗೆ ತಿಳಿದಿರಬೇಕಲ್ಲವೇ? ಈ ಬಲರಾಮ ಆಡಿದ ಮಾತನ್ನು ಮಾಡೇ ತೀರಿಸುತ್ತೇನೆಂದು ಈ ಊರಿನ ಜನರೆಲ್ಲರಿಗೂ ಬರುತ್ತಿರುವಾಗ ನೀನೊಬ್ಬ ರಣದಿರುವುದು ನಿನ್ನ ಮುಟ್ಟಾಳತನ. ಈ ರೌಡಿ ಸಾಮ್ರಾಜ್ಯದಲ್ಲಿ ನಿನ್ನಂತ ರಣಧೀರರನ್ನು ರಣರಂಗದಲ್ಲಿ ಮಾನ ಹೋಮ ಮಾಡಿರುವಾಗ ನೀನ್ಯಾವ ಲೆಕ್ಕ ನಮಗೆ? ಹೋದ ಕೆಲಸ ಆಗಲಿಲ್ಲವೇ? ಬಾವಾ ಆಗುವುದಿಲ್ಲದೆ ಆಗುವುದಿಲ್ಲ ಎನ್ನುವ ಮಾತೆ ಬಲರಾಮನ ಜಾತಕದಲ್ಲಿ ಬಂದಿಲ್ಲ. ಅಂದಿನ ಕಾಲದಲ್ಲಿ ಸತ್ಯವಾನ ಸಾವಿತ್ರಿ, ಇಂದಿನ ಕಾಲದಲ್ಲಿ ಸೂಳೆ ಆಗಬಹುದು. ಅದೇ ಕಣ್ಣಂಬಡಿ ಕಟ್ಟಿದ ವಿಶ್ವೇಶ್ವರನ ಕಟ್ಟಡ ಕುಸಿದು ಬೀಳಬಹುದು. ಆದರೆ ಬಲರಾಮನ ಮಾತು ಅದು ಎಂದಿಗೂ ಉಸಿ ಹೋಗಲಾರದು. ಈ ನಿನ್ನ ಮಾತಿಗೆ ನಾನೆತ್ತಿದೆ. ಈ ನಿನ್ನ ಗಂಡು ಸಾಹಸಕ್ಕೆ ನಾನೆಂದಿಗೂ ನಿನಗೆ
ಪರಿಮಿತ್ತೆ ಬರಲೇಬೇಕಲ್ಲ ಹತ್ರ ಬರದೆ ಇನ್ನು ಯಾರ ಹತ್ತಿರ ಹೋಗಲೇಬೇಕು. ಸ್ವಲ್ಪ ಹಣ ಬೇಕಾಗಿತ್ತು. ಪರಮೇಶ್ ಮೊನ್ನೆ ಎಷ್ಟೊಂದು ದುಡ್ಡು ಏನ್ ಮಾಡಿದಿಲ್ಲ ತಮ್ಮ ಅಲ್ಲೇ ಅರ್ಥ ನಮ್ಮ ಗೌರ ಹತ್ರ ಇರ್ಲಿ ಅಂತಂದು ಬಿಟ್ಟು ಹೋಗಿ ಮತ್ತೆ ಹಣ ಬೇಕಂತ ಬಂದಿರಿ. ಮೊನ್ನೆ ದುಡ್ಡು ಏನ್ ಮಾಡಿದೆ ಪರಮೇಶಪ್ಪ? ಅಲ್ಲೋ ಪರ್ಸೆಂಟಪ್ಪ, ಅಷ್ಟು ದುಡ್ಡು ಎದಕ್ಕೆ ಆಕೈತಿ? ಮೊನ್ನೆ ಕೊಟ್ಟು ರೊಕ್ಕದಾಗ ಒಂದು ಪಲ್ಸರ್ ಗಾಡಿ ತಗೊಂಡು ಡ್ರೆಸ್ ಮಾಡಿಕೊಂಡು ಮೆರೆದ ಮಗ ನಾನು. ಈಗ ದುಡ್ಡು ಇದ್ದಂಗಾಗೈತಿ, ಅದಕ್ಕೆ ನಮ್ಮ ಗೌರ ಹತ್ರ ಬಂದಿದ್ದೇನೆ. ನೋಡ್ ಮಗನ ಮೊನ್ನೆ ಹೊಲ ಕೇಳಿದ್ರ ಕೊಡದಂದಿ, ಅವತ್ತೇನಾರು ಕೊಡಲಿಲ್ಲ ಅದಿದ್ರ ಅದ ಅರಕಣ್ಣ ಮುರುಕ್ ಮನೆ ಮಾಡಿ ಮಗನ ನೋಡಿ ಯಾವ ಲೆಕ್ಕ ಅಂತಿದೆ. ಕಿಚ್ಚ ಸುಳಿತ ಪರಮೇಶಿ, ನೀನು ಈಗ ರಾಜನಾಗಿ ಮೆರೆಯಬೇಕಾದರೆ ನೀ ನಮ್ಮ ಭಾವನನ್ನು ಯಾವತ್ತಿಗೂ ಮರೆಯಬೇಡ. ಒಂದು ವೇಳೆ ಮರೆತು ಅದು ರಾಜ ನಿಂತರೆ ಆ ಮಹಿಳೆಯರಿಗೆ ಬಂದ ಗತಿ ನಿನಗೂ ಬಂದಿತ್ತು ಎಚ್ಚರ. ಒಂದು ನಿಮಿಷ ಕುಳಿತುಕೋ. ಒಳಗೆ ಹೋಗಿ ಪಾರೆನ್ ವಿಸ್ಕಿ ಇಟ್ಟಿದ್ದೇನೆ, ತೆಗೆದುಕೊಂಡು ಬಂದು ಎಲ್ಲರಿಗೂ ಹಂಚು. ಎಲ್ಲರೂ ಸೇರಿ ಎಂಜಾಯ್ ಮಾಡಿದರಾಯ್ತು.
ಮನೆಗೆ ಬಂದು ನಮಗೆ ಸಕ್ಕಿನಿಂದ ಮಾತನಾಡುವಟ್ಟು ತಪ್ಪು ಬಂದಿದ್ದ ನಿನಗೆ. ಈ ಬಲರಾಮನ ಸಿಟ್ಟು ನೆತ್ತಿಗೆ ಏರುವ ಮೊದಲು ನೀನು ಇಲ್ಲಿಂದ ಕಾಳುತ್ತಿದ್ದರೆ ಸರಿ, ಇಲ್ಲದಿದ್ದರೆ ಅನಾಥಯನವಾಗಿ ಬೀಳುವೆ ಈ ಅರಮನೆಯಲ್ಲೇ. ದುಡ್ಡಿನಲ್ಲಿ ನೀವು ದೊಡ್ಡವರಾಗಿರಬಹುದು, ಆದರೆ ದುಡ್ಡಿನ
ವಿಷಯವೊಂದು ಬಿಟ್ಟು ಮಿಕ್ಕಿದ ವಿಷಯದಲ್ಲಿ ನೀನು ನನಗೆ ಬಚ್ಚಾಳನ ಮಗ ಎಂದು ಸಲ್ಮೇಶ, ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನೋಡಿ ಜಗಳ ಆಡುವುದಕ್ಕಲ್ಲ. ಹೇಗಾದ್ರೂ ಮಾಡಿ ಜೈಲಿನಲ್ಲಿ ಇದ್ದ ನಮ್ಮ ಮಹಿಳೆಯರನ್ನು ಬಿಡಿಸಿ ತರುವುದಕ್ಕೆ. ಅದನ್ನು ಬಿಟ್ಟು ದೊಡ್ಡವರಿಗೆ ಈ ರೀತಿ ಮಾತನಾಡುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಯಾರನ್ನ ದೊಡ್ಡವರು? ಯಾರು ದೊಡ್ಡವರು? ಅನ್ಯಾಯವಾಗಿ ಒಬ್ಬ ರೈತನನ್ನು ಒತ್ತು ಒಳಗೆ ಹಾಕಿದರಲ್ಲ, ಇವರ ದೊಡ್ಡವರ? ಅಥವಾ ಇಡೀ ನಮ್ಮ ರಾಷ್ಟ್ರಕ್ಕೆ ಅನ್ನ ಹಾಕುತ್ತಾರಲ್ಲ ನಮ್ಮಂತ ರೈತರು ದೊಡ್ಡವರ? ಇವರಲ್ಲಿ ಯಾರು ದೊಡ್ಡವರು, ಯಾರು ದೊಡ್ಡವರು ಎಂದು ಹೇಳುವುದಕ್ಕೆ ಮೇಲೊಬ್ಬ ಇದ್ದಾನೆ, ಅವನೇ ಈ ಜಗತ್ತಿಗೆ ದೊಡ್ಡವನು. ಬಾಯಿ ಮುಚ್ಚು ಪಾಪಿ. ಒಂದು ಸಾರಿ ಹೇಳಿದ್ರೆ ನಿನಗೆ ಅರ್ಥವಾಗುತ್ತಿಲ್ಲವೇ? ಒಂದು ಕ್ಷಣ ನೀನು ನಿಲ್ಲಬೇಡ, ಹೋಗಲಿಲ್ಲ. ನಿನಗಿರುವ ತಾಳ್ಮೆ ಬುದ್ಧಿ ಆ ನಿನ್ನ ತಮ್ಮನಿಗಿಲ್ಲ. ಅಕ್ಷರ ಕಲಿತಿದ್ದಾನೆಂದು ಸೊಕ್ಕು ಬಂದಿದೆ ಆ ನಿನ್ನ ತಮ್ಮನಿಗೆ. ಅವನಿನ್ನ ಚಿಕ್ಕವನು ದುಡುಕಿ ರೋಷದಲ್ಲಿ ಏನೇನೋ ಮಾತನಾಡಿ. ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಕ್ಷಮಿಸಿ ಬಿಡಿ ಗೌಡ್ರೆ. ಆ ಪುಟ್ಟದ ಮಾತಂದ್ರ ಅಲ್ಲೋ ರಾಜುವಪ್ಪ, ಈಗ ಸರಳವಾಗಿ ಕೇಳಿದ್ರ ಅಂದ್ರ ಎಲ್ಲಾ ಕೆಲಸ ಸಲ್ಲಿಸವಾಗೋ ರಾಜಪ್ಪ. ಅದನ್ನೆಲ್ಲ ಬಿಟ್ಟ ಕಡೆ ರುದ್ರ ನಂಗೆ ಹಾರಾಡಿದ್ರೆ ಯಾವ ಕೆಲಸ ಆಗೋದಿಲ್ಲ. ಓ ರಾಜುವಪ್ಪ ಕೇಳ್ಕೋ. ಗೌಡ್ರಿ, ನೀವು ಏನೋ ಹೇಳಿದರೂ ಅದನ್ನ ತಪ್ಪನ್ನು ಪಾಲಿಸುತ್ತೇನೆ. ದಯವಿಟ್ಟು ನನ್ನ ತಮ್ಮನನ್ನು ಬಿಡಿಸಿಕೊಡಿ. ನಿಮ್ಮ ಕಾಲಿಗೆ ಗಾಳಿ ಬಿಡತ್ತಿ ದೂರ ಬಿಡ್ರಲ್ಲ. ನಾನು ನಿಮ್ಮ ತಮ್ಮ ಮೈಲಾರಿಯನ್ನು ಕೊಡುತ್ತೇನೆ. ಆದರೆ ನಿಮ್ಮ 4 ಎಕರೆ ಜಮೀನನ್ನು ನನಗೆ ಮಾರಬೇಕು. ಏನಂತೀಯ? ಸುಮ್ಮನೆ ನಮ್ಮ ಗೌರವದಿಂದ ನಾವು ಹೊಲ ಕೊಟ್ಟು ನಿಮ್ಮ ಮಹಿಳೆಯನ್ನ ಹೊಲದಿಂದ ಹೊಲದಿಂದ ಬಿಡಿಸಿಂಬ, ಇಲ್ಲಾಂದ್ರೆ ಯಾವತ್ತು ಬರೋದಲ್ಲಿ ತಮ್ಮ ಪೂಜೆ ಕೊಡ್ತೀವಪ್ಪ ನಾವು ಹಣನ. ಈಗ ಕೈ ತುಂಬ ಹಣ ಕೊಡ್ತೀವಿ. ಅದ ಹಣ ತಗೊಂಡಿಲ್ಲ 4 ಎಕರೆ ಇರ್ತಂದ್ರ ತಗೋತಮ್ಮ. ಅದಕ್ಕೆ ಅನ್ನೋದ್ರಲ್ಲಿ ಏನಿದೆ ಎಂದಪ್ಪ? ನನಗೆ ಆಸ್ತಿಗಿಂತ ನನ್ನ ತಮ್ಮ ಬದುಕಬೇಕು. ಅವನು ಬದುಕಿದರೆ ಮುಂದೆ 10ರಷ್ಟು ಆಸ್ತಿಯನ್ನು ಗಳಿಸಬಹುದೆಂದು ನೀವು ಹೇಳಿದ ಹಾಗೆ ನಾನು ನಮ್ಮ ಆಸ್ತಿಯನ್ನು ಕೊಡಲಿಕ್ಕೆ ಒಪ್ಪಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ತಮ್ಮನನ್ನು ಕೊಡಿ. ಹಾ ಪಡಜಂತಿ, ಈ ರಾಜೀವಪ್ಪನ ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಕಳಿಸಿ ಇವನಿಗೆ. ರಾಜಪ್ಪ ಇಲ್ಲ ಸಹಿ ಮಾಡಪ್ಪ. ಈಗ ಇವನಿದ್ದು ಜೊತೆಗೆ ಹೋಗಿ ಇವನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಬಾ. ನಾನು ಫೋನ್ ಮಾಡಿ ಹೇಳುತ್ತೇನೆ ಆ ಪೊಲೀಸ್ ಕಮಿಷನರ್ಗೆ. ತಿಳಿತೆ? ಆಯ್ತು, ಈಗ ಅವ್ನು ಹಂಗ ಮಾಡ್ತೀನಿ. ರಾಜಪ್ಪ ತೋರಪ್ಪ ದುಡ್ಡ ರೋಯಪ್ಪ ಇಲ್ಲಿ ಕಾಡು ಬಂದು ಜಕ್ ಬಂದಿದ ನೋಡಿಲ್ಲ. ರಾಜಪ್ಪ, ಈ ನಮ್ಮ ಗೌಡ್ರ ಮಾತು ಕೇಳಿದ್ದಕ್ಕೆ ನಿಮ್ಮ ತಮ್ಮನು ಹೊರಗೆ ಬಂದ. ನಮ್ಮ ಹಣನು ಸಿಕ್ಕಿತ್ತು. ಇನ್ನು ಮುಂದೆ ಇದೇ ಹಣವನ್ನು ಇಟ್ಟುಕೊಂಡು ಜೀವನ ಸಾಗಿಸು. ಗೌಡ್ರೆ, ನಾವಿನ್ನು ಬರುತ್ತೇವೆ. ನಮಸ್ಕಾರ.
ಇದಲ್ಲ ತಗೋ ಮಜಾ ಮಾಡ. ಹಾ ನೋಡ್ರಿ ನಾನಿನ್ನು ಬರುತ್ತೇನೆ. ನಮಸ್ಕಾರ. ನಾನು ಬರ್ತೇನೆ ಪೊಲೀಸ್ ಸ್ಟೇಷನ್ಗೆ. ನಡ್ರಿ ಬದುಕುಳಿದವರು ಯಾರಿಲ್ಲ ಈ ಜಗದಲ್ಲಿ. ಬಾಬಾ ಇನ್ನು ಮುಂದೆ ಈ ಊರಿನಲ್ಲಿ ನಾವು ಪಟ್ಟ ಪ್ರಸಾದವನ್ನೇ ಸ್ವೀಕರಿಸುತ್ತಾ ಸಾಯಬೇಕು ಈ ಮೂರ್ಖ ಜನಗಳು. ಈ ದೇವರ ಪಟ್ಟ ಪ್ರಸಾದವನ್ನೇ ಸ್ವೀಕರಿಸದಿದ್ದರೆ ಮುಂದೆ ಅವರಿಗೆ ಅಪಾಯದ ನಂಟು ಬಂದೆ. ಇನ್ನು ಮುಂದೆ ಈ ಊರಿನಲ್ಲಿ ನಾವೇ ರಾಜರು ಮಹಾರಾಜರು. ಈಗ ಎಲ್ಲಿದ್ದಾನೋ ಏನೋ ಅವನ ಬಾಯಿ ಮೇಲೆ ಆಟವಾಡಿದ ನನಗೆ ಆ ದೇವರು ಯಾವತ್ತೂ ನನ್ನನ್ನು ಕ್ಷಮಿಸೋದಿಲ್ಲ. ಅವನನ್ನು ಕಾಣದ ನನ್ನ ಹೃದಯ ಇಲ್ಲಿ ನಡೆದ ಘಟನೆಯನ್ನು ಅವನ ಮುಂದೆ ಹೇಳಬೇಕೆಂದು ನನ್ನ ಹೃದಯ ಹಠ ಹಿಡಿದು ನಿಂತಿದೆ. ಮೈಲಾರಿ, ದಯವಿಟ್ಟು ಕ್ಷಮಿಸಿಬಿಡು ಈ ನನ್ನ ದುಷ್ಟ ಪಾಪಿಯನ್ನು. ಗೀತಾ, ಗೀತಾ, ಓ ಬನ್ರಿ, ಯಾಕೆ ಏನಾಯ್ತು? ನೋಡು ಗೀತಾ, ನಿನಗೇನೋ ತಂದಿದ್ದೀನಿ ಅಂತ. ಓ ಸೀರೆನಾ? ಅಕ್ಕನಿಗೆ ತುಂಬಾ ಚೆನ್ನಾಗಾಗುತ್ತೆ ಬಿಡಿ. ಅಯ್ಯೋ, ಇದು ಅತ್ತೆಗೆ ಅಲ್ಲ ಕಣೆ, ನಿನಗೆ ತಂದಿದ್ದೇನೆ. ಯಾಕಂದ್ರೆ ನಾನು ಮದುವೆ ಆಗುವಾಗ ನಿನಗೆ ನನ್ನದು ಅಂತ ಏನೂ ಕೊಟ್ಟಿರಲಿಲ್ಲ. ಅದಕ್ಕೆ ಪ್ರೀತಿಯಿಂದ ಈ ಸೀರೆಯನ್ನು ನಿನಗೆ ತಂದಿದ್ದೇನೆ, ತೆಗೆದುಕೋ ಗೀತಾ. ಯಾರು ಹೇಳಿದ್ದು ಏನು ಕೊಟ್ಟಿಲ್ಲ ಅಂತ? ಮದುವೆಗೆ ಮುಂಚೆ ಯಾರು ಕೊಡದಂತ ಉಡುಗೊರೆಯನ್ನೇ ಕೊಟ್ಟಿದ್ದೀರಾ. ಒಂದು ಹೆಣ್ಣಿಗೆ ಉಡುಗೊರೆಯನ್ನು ಕೊಡುವಾಗ ಪ್ರೀತಿಯಿಂದ ಕೊಡಬೇಕೆ ಹೊರತು ನಿಮ್ಮ ಹಾಗೆ ಮೋಸದಿಂದ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ಅದೊಂದು ಕೆಟ್ಟ ಗಳಿಗೆ ಮರೆತು ಬಿಡು ಎಂದು. ಏನೋ ನಡೆಯಬಾರದೆಂದು ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಹೇಗೆ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀಯ? ಅದರಿಂದ ನಿನಗೂ ಸುಖ ಇಲ್ಲ, ನನಗೂ ಸುಖ ಇಲ್ಲ. ಇದರಲ್ಲಿ ಸುಖ ನಿಮಗಿದೆ, ನನಗೆ ಚೆನ್ನಾಗಿ ಗೊತ್ತು. ನನ್ನ ಮನಸ್ಸನ್ನು ಗೆಲ್ಲುತ್ತೇನೆಂಬ ಹಠ ಇದ್ರೆ ಅದನ್ನು ಬಿಟ್ಟು ಬಿಡಿ. ಯಾಕಂದ್ರೆ ನನ್ನ ಮನಸ್ಸು ನನ್ನ ಹತ್ತಿರವಿಲ್ಲ. ನನಗೆ ಗೊತ್ತು ಗೀತಾ, ಮನಸ್ಸಿಲ್ಲದ ನೀನು ನನ್ನನ್ನು ಮದುವೆಯಾಗಿದ್ದಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡುವುದು, ನಿನ್ನನ್ನು ಮದುವೆಯಾಗದೆ ವಿಧಿನೇ ಇರಲಿಲ್ಲ. ಅದಕ್ಕೆ ನೀನು ಈ ರೀತಿ ಅನ್ಯಾಯ ಮಾಡುವುದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳನ್ನು ಕಿತ್ತೆಸೆದು ನನ್ನನ್ನು ಕೊರಗಿ ಸಾಯುವಂತೆ ಮಾಡಿದ್ರಲ್ಲ, ನೀವು ಮಾಡಿದ್ದು ಸರಿನಾ? ನಾನು ಮಾಡಿದ್ದು ತಪ್ಪೇ. ಆದರೆ ಆ ತಪ್ಪಿಗೆ ಕ್ಷಮೆನೇ ಇಲ್ಲವೇ? ಮನುಷ್ಯ ಮಾಡಿದ ತಪ್ಪು ತನಗೆ ಅರಿವಾದಾಗ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲವಂತೆ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ ಗೀತಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಗೀತಾ, ಕ್ಷಮಿಸಿಬಿಡಿ. ಅದೆಂದಿಗೂ ಸಾಧ್ಯವಿಲ್ಲ. ನನಗಾದ ನೋವುಗಳನ್ನು ಯಾವತ್ತೂ ಮರೆತು ನಿಮ್ಮನ್ನು ಗಂಡ ಅಂತ ಒಪ್ಪಿಕೊಳ್ಳುತ್ತೇನೆ. ಆವತ್ತೇ ನಾವಿಬ್ಬರು ಗಂಡ ಹೆಂಡತಿಯರು. ಅಲ್ಲಿಯವರೆಗೆ ಹೊರಗಿನವರಿಗೆ ಮಾತ್ರ ನಾವಿಬ್ಬರು ಗಂಡ ಹೆಂಡತಿಯರು. ನೆನಪಿರಲಿ ನಿಮಗೆ. ಬೇಡ ಗೀತಾ, ಬೇಡ. ಅಂತ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ. ದಯವಿಟ್ಟು ನನ್ನ ಮಾತು ಕೇಳು ಗೀತಾ. ಯಾಕಮ್ಮ, ಏನಾಯ್ತು? ಏನೋ ಗಲಾಟೆ ಮಾಡುವಂತೆ ಕಾಣ್ತಾ ಇದೆಯಲ್ಲ, ಏನಾಗಿದೆ ಅಮ್ಮ?
ಏನಿಲ್ಲ ಅಕ್ಕ, ಇವರು ನನಗೊಂದು ಸೀರೆ ತಂದಿದ್ದಾರಂತೆ, ಅದಕ್ಕೆ ಅದು ನನಗೆ ಬೇಡವೆಂದು ಜಗಳವಾಡ್ತಿದ್ರು ಅಷ್ಟೇ. ಗೀತಾ, ಗಂಡ ಪ್ರೀತಿಯಿಂದ ಸೀರೆಯನ್ನು ತಂದುಕೊಟ್ರೆ ಅದನ್ನು ನಗುನಗುತ್ತಾ ಸ್ವೀಕರಿಸೋದನ್ನು ಬಿಟ್ಟು ಈ ರೀತಿ ಹೇಳ್ತಾ ಇದೆಯಲ್ಲ, ಜಗಳ ಮಾಡುವುದಾ? ಇದು ಸರಿಯೇನಮ್ಮ? ಅಕ್ಕ, ಇವರು ನನ್ನನ್ನು ಮದುವೆ ಆಗಿದ್ದಾರಂತ ಈಗ ಈ ಸೀರೆಯನ್ನು ತಂದಿದ್ದಾರೆ. ಯಾಕೆ ಮದುವೆಗೆ ಮುಂಚೆ ನಾನು ಸೀರೆಯನ್ನು ಉಡುತ್ತಿರ್ಲಿಲ್ವೋ ಅಥವಾ ನನ್ನ ತಂದೆ ತಾಯಿಗಳು ಸೀರೆಯನ್ನು ಕೊಡಿಸ್ತಿರ್ಲಿಲ್ವೋ? ಗೀತಾ, ಸೀರೆಯ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡಮ್ಮ. ತಂದೆ ತಾಯಿ ಕೊಡಿಸುವ ಸೀರೆ ಇರುವ ತನಕ ಮಾತ್ರ, ಆದರೆ ಗಂಡ ಕೊಡಿಸುವ ಸೀರೆ ಜನ್ಮ ಇರುವವರಿಗೆ ಮಾತ್ರ ಎಂಬುದು ಮರೆಯಬೇಡಮ್ಮ ಗೀತಾ, ಮರೆಯಬೇಡ. ದಯವಿಟ್ಟು ನನ್ನನ್ನು ಕ್ಷಮಿಸಿಲ್ಲ. ಇವರ ತಂದ ಸೀರೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ಆದ್ರೇನು ಗೀತಾ? ಆದರೆ ಈ ಸೀರೆಯನ್ನಲ್ಲ, ಇವರು ಯಾವತ್ತು ತಮ್ಮ ಸ್ವಂತ ದುಡಿಮೆಯಲ್ಲಿ ದುಡಿದು ಒಂದು ಸೀರೆಯನ್ನು ತರುತ್ತಾರೋ ಆವತ್ತೇ ಆ ಸೀರೆಯನ್ನು ಒಪ್ಪಿಕೊಳ್ಳುತ್ತೇನೆ. ಅಂದ್ರೆ ನಮ್ಮ ನಿನ್ನ ಮಾತನ್ನ ಅರ್ಥ. ಅಕ್ಕ, ಇಷ್ಟು ದಿನ ಇವರ ಅಣ್ಣನ ದುಡಿದ ಹಣದಲ್ಲೇ ಬದುಕುತ್ತಿದ್ದಾರೆ. ಈಗಲಾದರೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೇಳಿದೆ. ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕೇಳಿದೀನೋ ಗೋತಿ ಅಂತವಳೆ, ಅವಳ ಮಾತನ್ನು. ಪಾಪ, ಎಂತ ಒಳ್ಳೆಯ ಮನಸ್ಸು, ಎಂತ ಒಳ್ಳೆಯ ಗುಣ. ಅಂತವಳಿಗೆ ಈ ರೀತಿ ಮೋಸ ಮಾಡಲು ನೀವು ಬಳಸಾದ್ರೆ ಹೇಗೆ ಬಂತು? ಅತ್ತಿಗೆ, ನಾನು ಬೇಕು ಅಂತ ಉದ್ದೇಶಪೂರ್ವದಿಂದ ಮಾಡಿರಲಿಲ್ಲ ಅತ್ತಿಗೆ. ಅದು ಹೋಗ್ಲಿ ಬಿಡು. ಇನ್ನು ಮುಂದೆ ಆದರೂ ಒಳ್ಳೆಯವನಾಗಿ ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಹಿಡಿದುಕೊಂಡು ಚೆನ್ನಾಗಿ ದುಡಿದು ಅವಳನ್ನು ಚೆನ್ನಾಗಿ ನೋಡ್ಕೋ. ನಿನ್ನ ಮೇಲೆ ಕೋಪ ಹೋಗಿ ಮತ್ತೆ ಪ್ರೀತಿ ಹುಟ್ಟುತ್ತದೆ ಎನ್ನುವ ನಂಬಿಕೆ ನನಗಿದೆ ಮೈದು, ನಾನು ನನಗಿದೆಯಪ್ಪ. ಆಗಲೇ ಅತ್ತಿಗೆ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಜಾನಕಿ, ನೋಡು ಯಾರನ್ನು ಕರೆದುಕೊಂಡು ಬಂದಿದ್ದೇನಂತ. ಮೈಲಾರಿ, ಏನಪ್ಪ ಇದು? ಏನು ನಿನ್ನ ಕೋಪ? ಆ ಕೆಟ್ಟ ರಾಜಕೀಯದವರ ಸಹವಾಸ ಬೇಡ ಅಂತ ಎಷ್ಟು ಹೇಳಿದ್ರು ಸಹ ಅವರ ಸಹವಾಸವನ್ನು ಮಾಡಿ ನಿನ್ನ ಹಠವನ್ನೇ ನೀನು ಸಾಧಿಸಿ ಬಿಟ್ಟಿಯಲ್ಲ ಮೈದಿನ, ಸಾಧಿಸಿಬಿಟ್ಟಿಯಲ್ಲಪ್ಪ. ಅತ್ತಿಗೆ, ನಾನಾ ಗೌಡರ ಗುಲಾಮಗಿರಿಗೆ ಹೆದರದೆ ನಮ್ಮ ಆಸ್ತಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೆ ತಪ್ಪಾಯ್ತಾ? ಅದು ತಪ್ಪು ಅನ್ನುವುದಾದರೆ ಈಗ ಅಣ್ಣ ಮಾಡಿದ್ದು ತಪ್ಪಲ್ಲವೇ? ನಿಮ್ಮ ಅಣ್ಣನವರು ತಪ್ಪು ಮಾಡಿದಾರ? ಏನಪ್ಪ? ಅದೇ ಅತ್ತಿಗೆ, ನಮ್ಮ ಮದುವೆ ವಿಷಯ ಇರಬಹುದು. ಚರ್ಚೆ ನಾನೇಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಿ ಸಂಗಮೇಶ್. ಅದು ಏನೋ ಅರ್ಜೆಂಟಾಗಿ ಬಂತು, ಅದಕ್ಕೆ ಮದುವೆ ಮಾಡಿ ಮುಗಿಸಿದೀವಿ ಅಂತ ಅಣ್ಣ ದಾರಿಯಲ್ಲಿ ಬರುವಾಗ ಎಲ್ಲ ವಿಷಯ ತಿಳಿಸಿದ. ಆಗ ನನ್ನ ಮನಸ್ಸಿಗೂ ಸ್ವಲ್ಪ ನೋವಾಯಿತು. ಇತ್ತೊಬ್ಬ ತಮ್ಮನ ಮದುವೆಯಲ್ಲಿ ನಾನು ಇರಲಿಲ್ಲವಲ್ಲ ಅಂತ. ಆದರೆ ದೇವರಂತಿರುವ ಅಣ್ಣ ಅತ್ತಿಗೆಯರೇ ನಿಂತು ಮದುವೆ ಮಾಡಿದ್ದಾರೆ ಎಂದಾಗ ನಾನೇಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಲಿ? ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ. ನೀನು ಇಲ್ಲದೆ ನಾನು ಮದುವೆಯಾಗಿದ್ದು ನಂದು ತಪ್ಪೆ. ಆದರೆ ಏನು ಮಾಡುವುದು, ಎಲ್ಲ ವಿಧಿ ಬರಹ ನಡೆದು ಹೋಯಿತು. ಹೋಗಲಿ ಬಿಡು ಸಂಗಮೇಶ್, ಅದಕ್ಕೆ ಕೆಟ್ಟ ಪಟ್ಟುಕೊಳ್ಳುತ್ತೀಯ? ಆಗುವುದೆಲ್ಲ ನಮ್ಮ ಒಳ್ಳೆಯದಕ್ಕೆಂದು ಬಾಳಿದರಾಯಿತು. ನಿಮ್ಮ ಅಣ್ಣನವರು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿದೆಯಲ್ಲ, ಯಾವ ತಪ್ಪಪ್ಪ ಅದು? ಅತ್ತಿಗೆ, ನಾನು ಯಾವುದನ್ನು ಉಳಿಸಿಕೊಳ್ಳಬೇಕೆಂದು ಜೈಲಿಗೆ ಹೋಗಿದ್ದೇನೋ ಈಗ ಅದೇ ಆಸ್ತಿಯನ್ನು ಮಾರಿ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಮೈಲಾರಿ, ಏನ್ರಿದು? ಮೈಲಾರಿ ಹೇಳ್ತಿರೋ ಮಾತು ನಿಜವೇ? ಮಾತಾಡು ಸ್ವಾಮಿ, ಹೇಳಿ ಸ್ವಾಮಿ. ಹೌದು ಜಾನಕಿ, ಅವನು ಹೇಳುತ್ತಿರೋ ಮಾತು ನಿಜ. ಅಣ್ಣ, ಯಾಕಣ್ಣ ಹೀಗೆ ಮಾಡಿದೆ? ಈ ರೀತಿ ಮಾಡಲೆಂದು ನನ್ನ ಅವರ ಮನೆಯಿಂದ ಕಳಿಸಿಬಿಟ್ಟೆಯಾ? ಹೇಳಣ್ಣ, ಹೇಳು. ಏನ್ರಿ ಇದು? ನಾವು ಬಾಳಿ ಬದುಕಬೇಕಾದ ಮನೆಯನ್ನೇ ಆಸ್ತಿನೆಲ್ಲ ಮಾರಿ ಬಂದಿದ್ದಲ್ಲ. ಮುಂದೆ ನಮ್ಮ ಬದುಕಿನ ಕಥೆ ಏನು ಸ್ವಾಮಿ? ನಮ್ಮ ಬದುಕಿನ ಕಥೆ ಏನ್ರಿ? ಯಾಕ್ರಿ ನಾವು ಇನ್ನು ಮುಂದೆ ಬದುಕುವುದು ಸ್ವಾಮಿ? ಹೇಳಿ ಸ್ವಾಮಿ, ಹೇಳಿ. ಏನೇನೋ ಮಾತನಾಡಬೇಡ. ಒಂದು ವೇಳೆ ನಾನು ನಮ್ಮ ಆಸ್ತಿಯ
ನಿಮಗೆ? ಅದಕ್ಕೆ ನಮ್ಮ ಮೈಲಾರಿ ನಮ್ಮ ಕಣ್ಣ ಮುಂದೆ ಇದ್ದರೆ ಇಂಥ 10ರಷ್ಟು ಆಸ್ತಿಯನ್ನು ಗಳಿಸಬಹುದೆಂದು ತಿಳಿದು ನೀತಿ ಮಾಡಿದೆ. ಮಾಡಿದ್ದು ತಪ್ಪನ್ನುವುದಾದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಇಲ್ಲ ನಿಲ್ಲು, ನನ್ನ ಮಾತು ಕೇಳ. ಅಯ್ಯೋ ಇರ್ಲಿ ಬಿಡಪ್ಪ ಬೈಲಾರಿ, ಅಂತ ಹಣವನ್ನು ಹೋದ್ರೆ ಏನು ಮಾಡೋದು? ಮತ್ತೆ ಅಂತ ಆಸ್ತಿಯನ್ನು ನಾವು ಗಳಿಸಿಕೊಳ್ಳಬಹುದು. ಆದರೆ ಮುತ್ತಿನಂತ ನನ್ನ ಮೈದನ ಮನೆಗೆ ಬಂದಿಲ್ಲ. ಅಷ್ಟೇ ಸಾಕಪ್ಪ, ನಮಗೆ ಅಷ್ಟೇ ಸಾಕು. ಆ ಹಣವನ್ನು ಕೊಡಿಸಿ ಮತ್ತೆ ಹೊಲವನ್ನು ಖರೀದಿ ಮಾಡಿದ್ರಾಯ್ತು. ನೋಡಪ್ಪ, ನೀನು ಇಲ್ಲಿ ನಿಂತ್ಕೋ. ಸಂಗಮೇಶ್ನ ಹೆಂಡತಿ ಒಳಗಡೆ ಇದ್ದಾಳೆ, ಅವಳಿಗೆ ನೀನನ್ನ ಆರತಿ ಮಾಡಿ ಒಳಗೆ ಕರೆದುಕೋ ಅಂತ ಹೇಳ್ತೇನೆ. ಇಲ್ಲಿ ನಿಂತ್ಕೋಪ್ಪ. ಬೇಗ ಮಾಡಿ, ನಂದು ಅರ್ಜೆಂಟಾಗಿ ಕೆಲಸವಿದೆ. ಆಯ್ತಪ್ಪ, ಬೇಗನೆ ಕಳಿಸುತ್ತೇನೆ. ಆದಷ್ಟು ಬೇಗ ಗೀತಾ ಎಲ್ಲಿದ್ದಾಳು ಅಂತ ನೋಡಲೇಬೇಕು. ಪಾಪ, ಅವಳನ್ನು ನೋಡದೆ ಅದು ಎಷ್ಟು ದಿನವಾಯಿತು. ಪಾಪ, ಅವಳು ನನ್ನ ಬಗ್ಗೆ ಅದು ಏನು ತಿಳಿದುಕೊಂಡಿದ್ದಳೋ ಏನು. ಆಗಿರುವ ಘಟನೆಯನ್ನು ಅವಳ ಎದುರಿಗೆ ಹೇಳಿ ಒಂದು ಸಾರಿ ಎಪ್ಪಿಕೊಂಡು ಜೋರಾಗಿ ಎತ್ತು ಬಿಡಬೇಕನ್ನಿಸುತ್ತದೆ ಈ ನನಗೆ. Mm-hmm.